ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಬನ್ನಿ ಅಂತಾರಲ್ಲ, ಹಂಗೆ ನಾನು ಬೆಳಗ್ಗೆ ಎದ್ದರೆ ಕೈ ಜೋಡಿಸ್ಬಿಟ್ಟು ಪೂಜೆ ಎಲ್ಲ ಇಲ್ಲಿಗೆ ದೇವ್ರಿಗೆ ಒಪ್ಪಿಸ್ಬಿಡ್ತೀನಿ. ಇವು ಈ ಗಿಡ, ಈ ಮರ, ಈ ಪ್ರಕೃತಿ ಇರೋದು, ತರಕಾರಿ ಎಲ್ಲ ನಿಂದು ಅಂತ ಹೇಳ್ಬಿಟ್ಟು ಕೈ ಹಾಕ್ತೀನಿ. ಕೊತ್ತಂಬರಿ ಇದೆ, ಕರಿಬೇವಿದೆ, ಮೆಣಸಿನ್ಕಾಯಿ ಇದೆ. ಕರಿಬೇವು ಅಷ್ಟೇ, ಒಂದು ಮರ ಇದೆ, ಡೈಲಿ ಫ್ರೆಶ್ ತರಕಾರಿಗಳು ಸಿಗ್ತಾ ಇರುತ್ತೆ. ನಾವು ಕರಿಬೇವಿನ ಎಲ್ಲರೂ ಮನೇಲಿ ಹಾಕಿರೋರು ಮೇಲಿಂದ ಮುರ್ಕೊಳ್ತಾರೆ. ಆ ಮೇಲಿಂದ ಮುರ್ಕೊಂಡಾಗ ಅದು ಚಿಗುರಲ್ಲ. ನಾವು ಇಲ್ಲಿಂದ ನಿಮ್ಮ ಮನೆಗೆ ಅವತ್ತು ಎಷ್ಟು ಬೇಕು ಕೆಳಗಡೆಯಿಂದ ಮುರ್ಕೋಬೇಕು. ಈ ಥರ ಈ ಕೆಳಗಡೆ ಎಲೆ ತೆಗೆದ್ರೆ ಆಮೇಲೆ ಹಾಳಾಯಿತು, ಚುಕ್ಕಿ ಬಂತು, ಕಪ್ಪಗಿದೆ ಅಂತ ಹೇಳ್ತಾರೆ. ಅದು ಹಳೇದಾದಷ್ಟು ಆ ಥರ ಆಗುತ್ತೆ. ಅದು ಏಜಾಗುತ್ತೆ, ಮುದುಕರಾಗ್ತಿದ್ರೆ ಉದುರ್ಲೇಬೇಕು, ಆ ಥರ ಆಗುತ್ತೆ. ಕಾಯಿಲೆ ಅಲ್ಲ ಅದು. ಈಗ ಇಷ್ಟು ಬಲ್ತಿರೋ ಎಲೆಗಳನ್ನ 10 ಎಲೆ ಇಲ್ಲಿಂದ ಕಿತ್ಕೊಂಡ್ರೆ ಸಾಕು. ಎಲ್ಲ ಏನು ಮಾಡ್ತಾರೆ, ಇದನ್ನು ಮುರಿತಾರೆ. ಇದನ್ನು ಮುರಿದಾಗ ಮತ್ತೆ ಕುಡಿ ಹೋಗುತ್ತೆ, ಚಿಗುರೋದಕ್ಕೆ ಹೊಸ ಚಿಗುರು ಬಿಡಬೇಕು. ಅದು ಅದಕ್ಕೆ ಕೆಳಗಡೆಯಿಂದ ಈ ಥರ ಇದೆಲ್ಲ ಬಲ್ತಿರೋದು ಈ ಥರ. ಈಗ ಮೆಣಸಿನ್ಕಾಯಿ ಇಲ್ಲಿಗೆ ಬಂದರೆ ಒಂದು ಅಡುಗೆಗೆ ಆಗೋಷ್ಟು ಇದು ಅಷ್ಟೇ. ಆಮೇಲೆ ಏನಂದರೆ ಮೆಣಸಿನ ಗಿಡ ಎಲ್ಲ 6 ತಿಂಗಳು ವರ್ಷಗಟ್ಟಲೆ ಇರುತ್ತೆ. ಅದೇನು ಬೇಗ ಅಷ್ಟು ಈಸಿಯಾಗಿ ಹೋಗೋ ಅಂಥದ್ದಲ್ಲ ಇದೆಲ್ಲ. ಸೊ ನಿಮ್ಮ ಮನೇಲಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಗಾರ್ಡನಿಗೆ ಬಂದರೆ ಅಡುಗೆ ಬೇಕಾಗಿರೋದು ಎಲ್ಲ ಐಟಮ್ಸ್ ಸಿಗುತ್ತೆ. ಇಲ್ಲಿ ಏನು ಬಂದಿರುತ್ತೆ ಅದು. ಇದು ಚಾಡ್ ಅಂತ ಹೇಳ್ತೀವಿ, ಪಾಲಕ್ ಅಲ್ಲ. ಇಟ್ಸ್ ಕಲರ್ಫುಲ್ ಆಗಿರುತ್ತೆ. ಇದು ವೈಟ್ ಚಾಡ್, ಇನ್ನೊಂದು ಎಲ್ಲೋ ಇದೆ, ಒಂದು ಪಿಂಕ್ ಇದೆ, ಆರೆಂಜ್ ಇದೆ. ಇದು ಬರ್ಗರ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಪಾಲಕ್ ಥರನೂ ಯೂಸ್ ಮಾಡ್ಬೋದು ಪಲ್ಯಗಳಿಗೆಲ್ಲ. ಇದು ಕೊತ್ತಂಬರಿ. ಇದೇ ಜಾಗದಲ್ಲಿ ಬೆಳ್ಳುಳ್ಳಿ ಹಾಕಿದ್ವಿ, ಬೆಳ್ಳುಳ್ಳಿ ತೆಗೆದಾದ್ಮೇಲೆ ಇದು ಈಗ 22 ಡೇಸ್. ಬೆಳಿಗ್ಗೆ ಬರುವಾಗ ನಾನು 1 kg ಇಲ್ಲಿಂದ ತಗೊಂಡೋದ್ರೆ 1 kg ತರಕಾರಿ ತಗೊಳ್ತೀನಿ ಅಂದರೆ 100 ಗ್ರಾಮ್ ಸೀಡ್ಸ್ ತಂದರೆ ಸಾಕು. ಒಳಗಡೆ ನಾವು ಕೀಳಕ್ಕೂ ಮುಂಚೆ ಯಾವುದಾದ್ರೂ ಕೊತ್ತಂಬರಿನೋ ಮೆಂತ್ಯನೋ ಏನೋ ಒಂದು ಅವತ್ತು ಕೈಯಲ್ಲಿ 1 ಇಡಿ ಇಟ್ಕೊಂಡು ಬಂದರೆ ನಿಮಗೊಂದು ಬುಟ್ಟಿ ತುಂಬ ಅಷ್ಟು ತರಕಾರಿ ಕೊಡುತ್ತೆ. ಈಗ ಇದಾದ್ಮೇಲೆ ನೆಕ್ಸ್ಟ್ ಇದಿದೆ, ಆಮೇಲೆ ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ. ಕ್ಯಾರೆಟು ಅಷ್ಟೇ ಬರಲ್ಲ ಅಂತಾರೆ, ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ. ಇದು ಬೇಬಿ ಕ್ಯಾರೆಟ್ಸ್ ಆಗಿದೆ ನೋಡಿ. ಎವ್ರಿ ಡೇ ಇಲ್ಲಿ ಬಂದಾಗ ಫಸ್ಟ್ ಟಿಫನ್ ನಂದು ಇಲ್ಲೇ ವಾಶ್ ಮಾಡ್ಕೊಂಡು 2 ಕ್ಯಾರೆಟು 2 ಬೀಟ್ರೂಟು ಇದನ್ನು ತಿನ್ಕೊಂಡು ಹೋಗ್ಬಿಟ್ರೆ ಕಲರು ನೋಡಿ ಎಷ್ಟು. ಆಮೇಲೆ ಕೆಮಿಕಲ್ ಹಾಕ್ತಾರೆ. ಆಮೇಲೆ ಒಂದ್ಸಲಿ ಹಾಕಿದ್ರೆ ನಿಮ್ಗೊಂದು 3 ಮಂತ್ಸ್ವರೆಗೂ ಬರ್ತಾನೆ ಇರುತ್ತೆ. ಇದ್ರೊಳಗಡೆನೆ ಬೇರೆ ನಮಗೆ ಬೇಕಾಗಿರೋದೆಷ್ಟು 1/4 kg 100 ಗ್ರಾಮ್ ಅಷ್ಟೇನೆ. ಇನ್ನೂ ಸೈಜ್ ಬರಬೇಕಿದು. ಆಮೇಲೆ ಇದೆಲ್ಲ ಒಂದು 5 to 10 ಗ್ರಾಮ್ ಸೊಪ್ಪಿನ ಬೀಜ ಹಾಕಿದ್ರೆ ಸಾಕು. ಇದೆಲ್ಲ ಮನೆಗೆ ಆಗೋಷ್ಟು ನಮಗೆ ಇಷ್ಟೊಂದು ಬೇಕಾಗಿ ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ. ಅಮರಾಂಥಸಲ್ಲಿ 150 ವೆರೈಟೀಸ್ ಇದೆ. ಪಿಂಕ್, ಎಲ್ಲೋ, ಇದು ಜೈಗಂಟಿಕ್ ಅಂತ ಹೇಳಿ ನೀವು ಮುರಿತಾ ಇದ್ರೆ ಈಗ ಅದು ಕಟ್ ಮಾಡ್ತಾ ಇದ್ರೆ ನಿಮ್ಗೆ 1 ವರ್ಷದವರೆಗೂ ಬರುತ್ತೆ ಅದು. ಇದ್ರಲ್ಲಿ ಒಂದನ್ನು ಬಿಟ್ಕೊಂಡು ಈ ಥರ ಮನೆಗೆ ಆಗೋಷ್ಟು ಸೊಪ್ಪು ದೊಡ್ಡದು ಅಂದರೆ ಕಟ್ಟಿಂಗೇ ಇದು. ಈ ಥರ ಮಾಡಿದ್ರೆ ಒಂದು ಸಾರಿಗಾಗೋಷ್ಟು ಸೊಪ್ಪಾಗುತ್ತೆ. ಮತ್ತೆ ಬರ್ತಾನೆ ಇರುತ್ತೆ. ಸೀಡ್ಸ್ ಬೇಕು ಅಂದಾಗ ಬಿಟ್ಬಿಟ್ಟು ಒಂದ್ಸಲಿ ಸೀಡ್ ಮಾಡ್ಕೊಂಡ್ರೆ ಆಯ್ತು. ಇದೆಲ್ಲ ಇದು ಬೀಜ ಸಾಕಷ್ಟು ಬೀಜ ಆಗುತ್ತೆ. ಇದು ಈರುಳ್ಳಿ ಮನೇಲಿ ಮೊಳಕೆ ಬರುತ್ತಲ್ಲ, ವೇಸ್ಟ್ ಅಂತ ಎಸಿತೀವಲ್ಲ, ಅದನ್ನು ತಂದು ಒಂದು 3 ಹಾಕಿದ್ರೆ ಸಾಕು. ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಕಟ್ ಮಾಡಿದ್ರೆ ಈರುಳ್ಳಿನ, ಇದು ದಪ್ಪ ಈರುಳ್ಳಿ, ಇದನ್ನು ಕೂಡ ಬಳಸ್ಕೋಬೋದು. ಸ್ಪ್ರಿಂಗ್ ಆನಿಯನ್ಸ್ ಇದು ಟೇಸ್ಟು ಇರುತ್ತೆ. ಇದು ಆಮೇಲೆ ಆದಮೇಲೆ ಹೂವು ಬರುತ್ತೆ, ಇದರಲ್ಲೇ ಬೀಜ ಆಗುತ್ತೆ. ಇದು ಒಂದರದ್ದು ಹಾಕಿದ್ರೆ ಇಡೀ 1 ವರ್ಷಕ್ಕೆ ಒಬ್ಬರ ಮನೆಗೆ ಈರುಳ್ಳಿ ಸಿಗುತ್ತೆ. ಇದರಲ್ಲಿ ಅಷ್ಟು ಬೀಜ ಆಗುತ್ತೆ. ಒಂದು 400ರಿಂದ 500 ಬೀಜ ಇರುತ್ತೆ. ನಮ್ಗೆ 2 ಈರುಳ್ಳಿ ಅಂದ್ರೂ ಒಂದು ದಿವಸಕ್ಕೆ 2 ಈರುಳ್ಳಿ ಅಂತ ಅಂದ್ರೂ 350-600. ಅಂದರೆ ಸಣ್ಣದಾಗಿ ಹಿಂಗೆ ಉದುರಿಸಿದ್ರೆ ಸಾಕು ಬರುತ್ತೆ. ಇದು ಒಂದು ಹಿಂಗೆ ಪಿಂಚ್ ಮಾಡ್ತಾಯಿದ್ರೆ ಇತ್ತು, ಹಳೆ ಕಾಲದಲ್ಲಿ ಇತ್ತು. ಇದು ಕೀರೆ ಅಂತೀವಿ, ಕೀರೆ ಅಂತೀವಿ, ಕೀರೆ ಸೊಪ್ಪು ಅಂತೀವಿ. ಇದು ಅಷ್ಟೇ ಹಿಂಗೆ ಪಿಂಚ್ ಮಾಡ್ಕೊಳ್ಳೋದು. ಹಿಂಗೆ ಪಿಂಚ್ ಮಾಡ್ಕೊಂಡು ಏನಂದರೆ ಇಲ್ಲಿಂದ ತೊಗೊಂಡೋಗಿ ವಿತಿನ್ 20 to half an hour ಕುಕ್ ಮಾಡಿಬಿಡ್ತೀವಲ್ಲ, ಅದೇನಾಗುತ್ತೆ ಫ್ಲೇವರ್, ಟೇಸ್ಟ್. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀವಿ. ನಾನು ಅಡುಗೆ ಮಾಡಲ್ಲ, ಇವು ಮಾಡ್ತವೆ, ಇವು ಮಾಡಿಕೊಡ್ತವೆ ನಮಗೆ.
ಅದೇ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ದಲೇ ಕುಕ್ ಮಾಡಿರ್ತೀರ? ಅದನ್ನ ಅದನ್ನ ತೋರಿಸ್ತೇನೆ. ಇದು ನೀವು ಆವಾಗಲೇ ಹೇಳ್ತಾ ಇದ್ರಲ್ಲ, ಇದು ಟೊಮೆಟೊ ಹೈಬ್ರಿಡ್ ಅಂತ ಮದರ್ ಪ್ಲಾಂಟ್. ಇದು ಚೆರಿ, ಇದು ದಿವಸ ಕಿತ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಎವ್ರಿ ಡೇ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ಪಕ್ಷಿಗಳು ಬಂದು ತಿನ್ನುತ್ತೆ ಅಂದರೆ ಬೆಳಿಗ್ಗೆ ಹೊತ್ತು ಎಲ್ಲ. ಆಮೇಲೆ ಡ್ರೈ ಆದರೂ ಕೂಡ ನಿಮಗಿದು ಹಾಳಾಗಲ್ಲ ನೋಡಿ, ಫುಲ್ಲು ಡ್ರೈ. ಆಮೇಲೆ ಫುಲ್ ಡ್ರೈ ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಡ್ರೈ ಗ್ರೇಪ್ಸ್ ತಿಂತೀವಲ್ಲ ನಾವು, ರೆಸನ್ಸ್, ಅದೇ ಥರ ಟೊಮೆಟೊ ಡ್ರೈಡ್ ಇಲ್ಲೇ ಬಿಟ್ಬಿಟ್ರು ಕೊಳ್ತಂತೂ ಹೋಗಲ್ಲ. ಇದು ಡ್ರೈ ಗ್ರೇಪ್ಸ್ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇಲ್ಲಿದೆಲ್ಲ ಡ್ರೈ ಆಗುತ್ತೆ. ಅದು ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ಅಲ್ಲೇ ಅದು ನಿಮಗೆ ಕಟ್ ಮಾಡಿಕೊಂಡು ಹೆಚ್ಚಾಯಿತು ಅಂದರೆ ಗಿಡದಲ್ಲೇ ಬಿಟ್ಟರು ಕೊಳಿಯಲ್ಲ, ಬೇರೆದಾದರೂ ಕೊಳಿಯುತ್ತೆ. ಇದನ್ನೇ ಡ್ರೈ ಮಾಡ್ಕೊಬೋದು. ಇದು ಅಷ್ಟೇ, ಒಂದು ಗಿಡ ಬಿಟ್ಕೊಂಡ್ರೆ ಸೀಡ್ ಆಗುತ್ತೆ, ಆಮೇಲೆ ಅದೇ ಬಿದ್ದು ಅದೇ ಆಗುತ್ತೆ. ತುಳಸಿ ಗಿಡ ಮರ ಆಗಿದೆ ಅಲ್ಲ? ತುಳಸಿ ಗಿಡ ಡೈಲಿ ಅದು ಪಿಂಚ್ ಮಾಡಿ ಕಷಾಯಕ್ಕೆ ಹಾಕೊಳ್ತಾ ಇರ್ತೀನಿ ಮುಂದೆ. ಇದು ಬಂದು ಅದೇ ರೆಡ್ ಚಾಡ್ ಅಂತ ಹೇಳಿ, ಬೀಟ್ರೂಟ್ ಥರನೇ ಕಾಣುತ್ತೆ, ಅಲ್ಲ ಬಸ್ಲೆ ವೆರೈಟಿ ಚಾಡ್ ಅಂತ ಹೇಳಿ. ಇದರಲ್ಲಿ ರೆಡ್, ಯೆಲ್ಲೋ, ಪಿಂಕ್ ಎಲ್ಲ ಇದೆ. ಇದು ಇಲ್ಲೇ ಬೆಳೆದಿರೋದು ನೋಡಿ, ಬೀಟ್ರೂಟು. ಎಷ್ಟು ದೊಡ್ಡದಿದೆ ಅಲ್ಲ? ಅದು ಒಂದು ಸೀಡ್ ಹಾಕಿದ್ರೆ ಸಾಕು ನೋಡಿ. ಇದೊಂದಾದರೆ ಒಂದು ಫ್ಯಾಮಿಲಿಗಾಯಿತು. ಒಂದು ಸೀಡು ಒಂದು ಮೈನ್ಯೂಟ್ ಆಗಿರುತ್ತೆ, ಇಷ್ಟೇ. ಒಂದೊಂದೇ ನೀವು ಯಾವಾಗಲೂ ಬೆಳಿಗ್ಗೆ ಬರುವಾಗ ಏನು ತರಕಾರಿ ಅಡುಗೆ ಮನೆಗೆ ಬೇಕೋ ಅದ್ರ ಸೀಡ್ಸ್ ತೊಗೊಂಡು ಬಂದುಬಿಟ್ಟು ಒಂದು ಬೀಟ್ರೂಟ್ ಪಲ್ಯ ಮಾಡ್ತೀನಿ, ಕ್ಯಾರೆಟ್ ಪಲ್ಯ ಮಾಡ್ತೀವಿ, ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಿ ಅಂದರೆ ಇಷ್ಟು ಸೇರಿಸಿ ಇದ್ರದ್ದು ನೋಡಿ ಪಲ್ಯ ಆಗೋಗ್ಬಿಡುತ್ತೆ ನಿಮಗೆ ಇವತ್ತು ಮಧ್ಯಾಹ್ನಕ್ಕೆ. ಇಷ್ಟಿದ್ರೆ ಸಾಕು. ಫ್ರೆಶ್ ಮೆಣಸಿನ್ಕಾಯಿ ಆಯಿತು, ಕರಿಬೇವು ಆಯಿತು, ಕೊತ್ತಂಬರಿ ಆಯಿತು, ಸೊಪ್ಪಾಯಿತು, ಬೀಟ್ರೂಟು, ಕ್ಯಾರೆಟು. ಇದನ್ನು ಆ ಸೀಡ್ ಇಷ್ಟೊಂದು 50 ಗ್ರಾಮ್ ಇಟ್ಕೊಂಡು ಬಂದು ನೀವು ಹಾಕಿದ್ರೆ ಸಾಕು. ಇದು ಚಿಕ್ಕ ಈರುಳ್ಳಿ ಹೇಳ್ತೀವಲ್ಲ, ಖಾಲಿ ಈರುಳ್ಳಿ, ಅದು. ಈ ಈರುಳ್ಳಿ ಬರೋ ಅಷ್ಟರಲ್ಲಿ ಇದು ನೂಲ್ಕೋಲ್, ಇದು ಸೊಪ್ಪೆನೆ. ಈ ಥರ ಹಾಕೊಂಡಿರೋದ್ರಿಂದ ನಿಮ್ಗೆ ಅಲ್ಲಿ ಕಳೆ ಬರಲ್ಲ, ಜಾಗನೇ ಇಲ್ಲ, ಕಳೆ ಬರೋದಕ್ಕೆ ಜಾಗನೇ ಇಲ್ಲ. ಆಮೇಲೆ ಸಬ್ಬಸ್ಗೆನೂ ಅಷ್ಟೇ, ನಾವು ಮೇಲೆ ಕೀಳ್ತಾ ಹೋದಂಗೆ ಇದು ಈ ಥರ ಮುರಿತಾ ಇದ್ದರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಓಕೆ. ಅದನ್ನು ಒಂದು ಬೇರ್ ಸಮೇತ ಒಂದ್ಸಲ ಹಾಕಿದ್ರೆ ನೀವು ಒಂದು 6 ತಿಂಗಳವರೆಗೂ ಅಡುಗೆ ಮನೆ ಮೇಂಟೈನ್ ಮಾಡ್ಕೋಬೋದು. ಇದು ಅಷ್ಟೇ ತುಂಬ ಫ್ಲೇವರ್ ಆಗಿರುತ್ತೆ. ರೊಟ್ಟಿ, ಮಸಾಲ ರೊಟ್ಟಿಗೆ, ಸಬ್ಬಸಿಗೆ, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ. ಈ ಪುದೀನ ಅಷ್ಟೇ ಬಾರ್ಡ್ರಿಗೆ ಹಾಕೊಂಡ್ಬಿಟ್ರೆ ಅದು ಈ ಲಾನ್ಗಿಂತ ಇನ್ನೂ ತುಂಬ. ಆಮೇಲೆ ಇದು ಮಸ್ಕಿಟೋ ರಿಪಲೆಂಟ್, ಫ್ಲೈ ರಿಪಲೆಂಟ್. ರೀಸೆಂಟಾಗಿ ಮ್ಯಾಮ್ ನಮಗೂ ಯಾರೋ ಒಂದು ಆಯುರ್ವೇದಿಕ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ದೊಡ್ಡಪತ್ರೆನ ತನ್ನ ಡೈನಿಂಗ್ ಟೇಬಲ್ ಮೇಲೆ ಇಡಿ, ಒಂದೇ ಒಂದು ಇರುವೆನೂ ಬರಲ್ಲ, ಆಮೇಲೆ ಹೋಮ್ ಫ್ಲೈಸು ಬರಲ್ಲ. ಹೌದು, ಇದು ಅಷ್ಟೇನೆ. ವಿಂಡೋ ಮೇಲೆಲ್ಲ ಇಟ್ಟರೆ ಇದೇ ಬರಲ್ಲ. ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ಅದಂತೂ. ಹೌದು, ದೊಡ್ಡಪತ್ರೆ. ಹೌದು, ದೊಡ್ಡಪತ್ರೆ. ಇದು ಪುದೀನ ಇದನ್ನು ಅಷ್ಟೇನೆ ನೋಡಿ. ಇದರಲ್ಲೇ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಆಗಿದೆ, ಅದಕ್ಕೆ ಮಲಗಿದೆ ಇದು. ಇದೆಲ್ಲ ರೆಡಿ ಆಗಿ ಬಂದಿರೋದು. ಈಗ ಅಲ್ಲಿ ಏನು ಕಿತ್ತಿಟ್ಟಿದ್ದೀನಿ ಅದೇನೆ. ಈಗ ಅದನ್ನು ಕಿತ್ತರೆ ನೆಕ್ಸ್ಟ್ ಇದಕ್ಕೆ ಜಾಗ ಆಯಿತು. ಮಣ್ಣು ಸಾಫ್ಟ್ ಆಗಿದೆಯಲ್ಲ, ಸಾಫ್ಟ್ ಆಗಿದೆಯಲ್ಲ ನೋಡಿ, ಇದು ರೆಡಿ ಆಗಿರೋದು. ಇದು ಎಷ್ಟೊಂದು ಜನಕ್ಕೆ ಬೆಳ್ಳುಳ್ಳಿ ಹೇಗೆ ಬರುತ್ತೆ ಅಂತ ಬೆಳ್ಳುಳ್ಳಿ ಬೀಜ ಇದೆ ಅಂತಾರೆ. ಇದಿಷ್ಟೇ 90 ಡೇಸಿಗೆ ರೆಡಿ ಆಗುತ್ತೆ. ಇದು ಹುಳಿ ಸೊಪ್ಪು, ಇದು ಆರ್ನಮೆಂಟಲ್ ಪ್ಲಾಂಟಂಗೂ ಕಾಣುತ್ತೆ. ಮೊದಲೆಲ್ಲ ತುಂಬ ಬಳಸೋರು ಚಿಕ್ಕಿ ಸೊಪ್ಪು ಅಂತಾರೆ, ಇಲ್ಲ ಹುಳಿ ಸೊಪ್ಪು ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಒಂಥರ ಶೋ ಪ್ಲಾಂಟಾಗೂ ಇರುತ್ತೆ, ಹುಳಿಯಾಗಿರುತ್ತೆ. ಸಾರುಗಳಿಗೆ, ಬೇಳೆ ಸಾರಿಗೆಲ್ಲ 2 ಕಡ್ಡಿ ಹಾಕಿದ್ರೆ ಸಾಕು ನೀವು, ಹುಳಿಯಾಗಿ ಟೇಸ್ಟಾಗಿ ಬರುತ್ತೆ. ತುಳಸಿ ಇದೆ ನೋಡಿ, ಇಲ್ಲಿ ಯಾವುದೂ ಕಳೆ ಇಲ್ಲ. ಆ ಕಡೆ ಬರ್ತೀನಿ. ಇದು ಮೂಲಂಗಿ. ಆಮೇಲೆ ಇದು ಪೊಟೆಟೋನ ಈ ಥರ ಬ್ಯಾಗಲ್ಲಿ ಹಾಕಿದ್ರೆ 3 ಪೊಟೆಟೊ ಈಗಾಗಲೇ ಬರ್ತಾ ಇದೆ ನೋಡಿ. ಅಲ್ಲಿ ಮೇಲೆ ಮೆಂತ್ಯ ಇದೆ, ಈ ಸೈಡ್ ಒಂದು, ಆ ಸೈಡ್ ಒಂದು, ಮಧ್ಯ ಒಂದು ಹಾಕಿದ್ದೀವಿ, ಆ ಸೈಡ್ ಒಂದಿದೆ. ಈಗ ಇದು ಗೆಡ್ಡೆಗಳು ಒಳಗಡೆ ಬಿಟ್ಕೊಳ್ಳುತ್ತೆ, ಗಿಡ ಹೊರಗಡೆ ಬರುತ್ತೆ, ಮತ್ತೆ ಮಧ್ಯದ್ದು ಜಾಗ ಖಾಲಿ ಇರುತ್ತೆ. ಆಗ ನಿಮಗೆ 3 ಪೊಟೆಟೊ ಇಂದ 5 kg ಒಂದು ಬ್ಯಾಗ್ ಇಟ್ಕೊಂಡ್ರೆ ಮನೆಯಿಂದ ನಿಮ್ಗೆ ಅರ್ಧ ಬ್ಯಾಗ್ ಮೇಲ್ಗಡೆ ಏನು ಬೇಕಾದ್ರೆ ಬೆಳಿಬೋದು, ಇನ್ನು ಅರ್ಧ ಕೆಳಗಡೆಗೆ ಆಲೂಗಡ್ಡೆ ಬರುತ್ತೆ. ಒಳಗಡೆ ಬರೋಂಥದ್ದು ರೂಟು
ಆಮೇಲೆ ಇದೆಲ್ಲ ನೈಟ್ರೋಜನ್ ಫಿಕ್ಸಿಂಗ್, ಯಾವುದು ಮೆಂತ್ಯ ಎಲ್ಲ. ಇಲ್ಲ ಬಂತ ಬೆಳೆ ಹೋದರೆ ಗೊಬ್ಬರ, ಅದನ್ನು ಯೋಚನೆ ಮಾಡೋದು ಬೇಡ, ಇನ್ಸೆಕ್ಟಿಸೈಡ್ ಹಂಗಾಗುತ್ತೆ ಅದಕ್ಕೆ. ಮೂಲಂಗಿ ಇಲ್ಲಿದೆ ತರ್ತೀನಿ ನೋಡಿ, ಇದೇ ಜಾಗದಲ್ಲಿ ಇಷ್ಟರಲ್ಲಿ ಬರುತ್ತಾ, ಈಗ ನಾನು ಮಾರ್ಕೆಟ್ ಮಾಡೋಕ್ಕೆ ಹೋದಾಗ ಈ ಜಾಗದಲ್ಲಿ ಆಗುತ್ತಾ ಅಂತಾರೆ. ಇದು ನೋಡಿ, ಇದು ಒಂದು ಸೊಸಿ ಬಿಟ್ಕೊಂಡ್ರೆ ದಂಟಿನ ಸೊಪ್ಪು ಹೇಳಿದ್ನಲ್ಲ ಅಲ್ಲಿ, ಅದೇ ಇದರಲ್ಲಿ 150 ಕಲರ್ಸ್ ವೆರೈಟೀಸ್ ಇದೆ. ಒಂದೇ ಒಂದು ಗಿಡ ಬಿಟ್ಟರೆ ಸಾಕಷ್ಟು 100 ಜನಕ್ಕೆ ಆಗೋಷ್ಟು ಸೀಡ್ಸ್ ಆಗುತ್ತೆ ಅದರಲ್ಲಿ. ಇದು ನೋಡಿ, ಇದು ಮೂಲಂಗಿ ಎಷ್ಟು ಸಣ್ಣ ಜಾಗದಲ್ಲಿ ಗೆಣಸ್ ಥರ ಆಗಿದೆ. ನೋಡಿ ಇದು ಅರ್ಧ ಮುರ್ಕೊಳ್ತು, ಜಾಯಿಂಟ್ ಟೈಪ್ ಮುರ್ಕೊಳ್ತು. ನೋಡಿ ಇಲ್ಲಿ ಅದಕ್ಕೆ ಫುಡ್, ಬಿಕಾಸ್ ಆಫ್ ಫುಡ್ ಇನ್ನೂ ಅರ್ಧ ಮುರ್ಕೊಳ್ತು. ಇದನ್ನು ಎಲೆನೂ ಬಳಸ್ಬೋದು, ಎಲೆನೂ ತುಂಬ ಒಳ್ಳೆಯದು ಪಲ್ಯ ಎಲ್ಲಕ್ಕೆ. ಸುಮಾರು ಜನ ವೇಸ್ಟ್ ಮಾಡ್ತಾರೆ, ನಾರ್ತಲೆಲ್ಲ ಬಳಸ್ತಾರೆ. ಇದಕ್ಕೆ ಗೆಡ್ಡೆಗಿಂತ ನಮ್ಮಲ್ಲೆಲ್ಲ ಎಷ್ಟೊಂದು ಜನ ಆಕ್ಚುಲಿ ಸೊಪ್ಪು ಹುಡ್ಕೋದು ನೋಡಿದೀನಿ, ಮೂಲಂಗಿ ಸೊಪ್ಪು ಬೇಕು ಅಂತ ಮಾರ್ಕೆಟಿಗೆ ಬರ್ಬೇಕಾದ್ರೆ ಅದನ್ನ ಕಟ್ ಮಾಡಿ ಎಷ್ಟು ಬಿಟ್ಟೆ ತರ್ತಾರೆ. ನೀವು ಅದಕ್ಕಿಂತ ನೀವು ಇನ್ನೇನು ಬಂತು ಇದು ಮೂಲಂಗಿ ಎನ್ನುವಾಗ ದಿವಸ 4 ಸೊಪ್ಪು ಮುರ್ಕೊಂಡೋಗಿ ಪಲ್ಯ ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. ಸೊ ಆಮೇಲೆ ಅದು ಬಲಿಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಈ ಕಡೆ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ. ಅದನ್ನು ಬಿಟ್ಟು ಸುತ್ತ ಇರೋದೆಲ್ಲ ಕಿತ್ಕೊಂಡು ಮಧ್ಯ ಏನು ಬೇಕೋ ಅದು ರೆಡಿ ಆಗಿರುತ್ತೆ ಅಷ್ಟೊತ್ತಿಗೆ. ನೋಡಿ ಇದು ಅಲ್ಲಿರೋದು ಇದೇನೇನೆ. ಆಮೇಲೆ ನಿಂಬೆ ಗಿಡನೂ ಇದೆ. ಅದು ಈ ಆರ್ಗ್ಯಾನಿಕ್ಕಾಗಿ ಬೆಳೆಯುವಾಗ ರೋಸು ಅಷ್ಟೇ. ನಾನು ಇದೇ ಜಾಗದಲ್ಲಿ ಬೆಳೆದು ರೋಸ್, ಇಲ್ಲಿ ಫಸ್ಟ್ ಫುಲ್ ರೋಸ್ ಇತ್ತು. ಈಗ ನನ್ನ ಮನೆ ಹೆಸರು ರೆಡ್ ರೋಸ್ ಅಂತ, ಎಲ್ಲರಿಗೂ ಗೊತ್ತು ರೆಡ್ ರೋಸ್ ಹೇಮಕ. ಯಾಕೆಂದರೆ ಇಲ್ಲಿ ಫುಲ್ ರೋಸ್ ಹಾಕಿದ್ದೆ. ಅಪ್ಪ ಹೇಳಿದ್ರು ಮನೆ ಮಾತ್ರ ಮಾಡ್ಕೊಂಡಲ್ಲ, ಹೆಸರು ರೆಡ್ ರೋಸ್ ಅಂತ, ರೋಸ್ ಪ್ಲ್ಯಾಂಟ್ ಹಾಕು ಅಂತ. ಹಾಗಾಗಿ ನಾನಿಲ್ಲಿ ರೋಸ್ ಹಾಕಿದ್ದೆ ಫುಲ್ಲು. ಹೋಗೋರು ಬರೋರೆಲ್ಲ ಕೇಳೋರು ರೋಸ್ ಕೊಡ್ತೀರಾ ಅಂತ. ದೆನ್ ಒಂದು ಹೂಗೆ ₹1, ಡೈಲಿ 100-150 ರೂಪಾಯಿ ಆಗ್ತಿತ್ತು. ಯಾಕೆ ನಾನು ಇದನ್ನು ತೋಟದಲ್ಲಿ ಟ್ರೈ ಮಾಡಬಾರ್ದು ಅಂತೇಳಿ ತೋಟದಲ್ಲಿ ಒಂದು 10,000 ಗಿಡಗಳು ಹಾಕಿ 10 ವರ್ಷ ಅದೇ ಬೆಳೆದಿದ್ದು. 15 ವರ್ಷ ಆದಮೇಲೆ ಕಟ್ ಮಾಡಿದೆ. ಇದು ಅದೇ ಗಿಡಗಳು. ಅದಕ್ಕೆ ರೆಡ್ ರೋಸ್, ಮನೆಗೂ ರೆಡ್ ರೋಸು, ಗಾಡಿ, ನನ್ನ ತೋಟ ಎಲ್ಲ ರೆಡ್ ರೋಸ್. ಇದು ಮೆಹಂದಿ. ಮೆಹಂದಿ ಅದನ್ನು ನೀವು ಕಟ್ ಮಾಡಿದಷ್ಟು ಚೆನ್ನಾಗಿ ಹೊಡಿಯುತ್ತೆ. ಮೆಹಂದಿ ಕಲರ್ ಹಾಕ್ತೀವಿ, ಅದು ಹಾಕಬೇಕು ಇದು ಹಾಕಬೇಕು ಏನಿಲ್ಲ. ಇದು ಮತ್ತು ಬೀಟ್ರೋಟ್ ಎಲ್ಲ ಇದೆಯಲ್ಲ, ಬೀಟ್ರೋಟನ್ನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡ್ರೆ ಕಲರ್ ಒಳ್ಳೆ ಕಲರ್ ಆಗುತ್ತೆ, ಬರುತ್ತೆ. ಒಳ್ಳೆ ಯಾವ ಕಂಪನಿದು ಅಂತ. ಇದು ಅಷ್ಟೇ, ಇದು ಒಂದು ಒಳ್ಳೆ ಹೇರ್ ಗ್ರೋತಿಗೆ. ಇದು ಇದರಲ್ಲಿ ಆಯಿಲ್ ಇದು ಮಾಡ್ತಾರೆ, ಒಳ್ಳೆ ಘಮ ಅನ್ನುತ್ತೆ, ತುಂಬ ಪರಿಮಳ ಇರುತ್ತೆ ಇದು. ಮತ್ತು ಇದರಲ್ಲಿ ಹೇರ್ ಆಯಿಲ್ಗೆ ಬಳಸ್ತಾರೆ. ನಿಂಬೆ ಪಕ್ಕದಲ್ಲೇ ಕ್ಯಾಬೇಜ್ ಹಾಕಿದ್ದೀನಿ. ಆ ಜಾಗ ಖಾಲಿ ಬಿಟ್ಟಿದ್ರೆ ನಾನು ಕಳೆ ಕೀಳ್ಬೇಕಾಗಿರ್ತಿತ್ತು. ಇದೆಲ್ಲ ಹಾರ್ವೆಸ್ಟಿಗೆ ಬಂದಿರೋ ಅಂಥ ಬೆಳ್ಳುಳ್ಳಿ, ಸಬ್ಸಿಗೆ. ಇದು ಸಬ್ಸಿಗೆ ಜೊತೆನೇ ಈಗ ನೆಕ್ಸ್ಟ್ ಸಬ್ಸಿಗೆ ಬಂದುಬಿಡುತ್ತೆ ಸೊಪ್ಪಲ್ವಾ, ಅದಕ್ಕೆ ಈಗ ಮೂಲಂಗಿ ಹಾಕಿದ್ದೀವಿ ಇಲ್ಲಿ ಒಳಗೇನೆ. ಈಗ ನಾವು ಸಬ್ಸಿಗೆ ಕಿತ್ಕೊಂಡ್ರೆ ಮೂಲಂಗಿನೂ ರೆಡಿ ಇದೆ. ಮೂಲಂಗಿ ಬೀಟ್ರೋಟು ರೆಡಿ ಇದೆ. ಇಲ್ಲಿ ಬಾರ್ಡ್ರಲ್ಲಿ ಇಷ್ಟಿಷ್ಟೇ ಜಾಗ ಕೊಟ್ಟರೆ ಸಾಕೋದಕ್ಕೆ. ಅದು ಎಷ್ಟು ದೊಡ್ಡ ಸೈಜ್ ಆಗಿದೆ ಅಲ್ಲ, ಅದೇ ಆಗುತ್ತೆ. ನಾವು ಜಾಗ ಕೊಡಬೇಕು ಅದಕ್ಕೆ. ಲವ್ ಆ್ಯಂಡ್ ಎಫೆಕ್ಷನ್. ನೋಡಿ ಇಲ್ಲಿ ಇದು ಮನೆ ಮುಂದೆನೇ ಇಷ್ಟೇ ಆಗಲೇ ಜಾಗದಲ್ಲಿ 4-5 ತುಂಬ ಸಣ್ಣ ಜಾಗದಲ್ಲೇ ಮಾಡ್ಕೋಬೋದು ಹಂಗೆ ಅನಿಸುತ್ತೆ. ಈಗ ಇಷ್ಟಾಗಲ ಒಂದು ಈ ಥರದೊಂದು 2 ಪಾತಿ ಮಾಡ್ಕೊಂಡ್ಬಿಟ್ರೆ ಬೇಕಾದಷ್ಟು ಅಷ್ಟನ್ನೇ ನಾವು ಮೇಂಟೈನ್ ಮಾಡಿಕೊಂಡು ಹಿಂದೆ ಮುಂದೆ ಮಾಡ್ಕೊಳ್ತಾ ಇದ್ದರೆ ನೋ ಡಿಗ್ಗಿಂಗ್. ಡಿಗ್ ಮಾಡೋಕ್ಕೂ ಮುಂಚೆ ಅದನ್ನೇ ಹಾಕೋದು. ಒಂದ್ಸಲಿ ಕ್ಲೀನ್ ಆದರೆ ಆಮೇಲೆ ಕೇಳ್ತಾ ಇದ್ರು ಯಾರೋ, ಗೊಬ್ಬರ ಎಲ್ಲಿಂದ ತರ್ತೀರಾ, ಮಣ್ಣೆಲ್ಲಿ. ಇಲ್ಲಿರೋ ವೇಸ್ಟೇಜ್ ಮೇಲೆ ಟಾಪ್ ಬರುತ್ತಲ್ಲ, ಅದೇ ಒಂದು ಬೆಡ್ಡಿಗೆ ಆಗ್ಬಿಡುತ್ತೆ ನೀವು ಮಲ್ಚ್ ಮಾಡೋಕ್ಕೆ. ಇನ್ನೊಂದು ಬಂದಿದ್ದು ಇನ್ನೊಂದು ಬೆಡ್ಡಿಗೆ, 10 ಬೆಡ್ ಇದು ಬಂದಿದ್ದು ಅದಕ್ಕೆ. ಇದೇ ಥರ ಮಲ್ಚ್ ಮಾಡ್ಕೋಬೋದು.